ಈಗ ಕೃಷಿ ಜೊತೆಗೆ ಉಪಕಸಬ ಹ್ಞೂ ರೀ ಉಪಕಸಬ ಅಂದ್ರೆ ರೀ ಇದು ಪಶುಪಾಲನೆ ಮಾಡ್ತೀವ್ರಿ ಮುಂದೆ ರೇಷ್ಮೆ ಕೃಷಿ ಮಾಡಾಕ್ತಿದ್ರಿ ಅದು ನಡೆದೈತ್ರಿ ಈಗ ಮುಂದೆ ಆಡುಗಳು ಮಾಡ್ಬೇಕಂತೇಳಿ ಅದೊಂದು ಪ್ಲಾನ್ ಮಾಡಿದ್ರಿ ಒಟ್ಟು ಉಪಕಸಬ್ನಾಗ ಹಸು ಮತ್ತು ಆಡುಗಳು ರೀ ಹಸುಗಳು ಎಷ್ಟು ಈಗ 5 ಅದಾವ್ರಿ ಈಗ ಜಸ್ಟ್ ಒಂದು 4 ಕೊಟ್ಟಿದ್ವಿ ರೀ ಅಂದ್ರೆ ಜಾಸ್ತಿ ಆದಂತ ಕೊಟ್ಟಿದ್ರಿ ಒಂದು ಎಲ್ಲ ಹೆಚ್ಚಪ್ಪ ಇಲ್ರಿ ಹೆಚ್ಚಪ್ ರೀ ಸಾಯೋವಲ್ ರೀ ಹ್ಞೂ ರೀ ಮುಂದೆ ಅದು ಮಿಕ್ಸ್ ಸಾಯೋವಲ್ ಐತ್ರಿ ಆಚೆ ಕಡೆ ಲಾಸ್ಟ್ದ ಅದು ಸಾಯೋವಲ್ ರೀ ಎಲ್ಲ ನಮೂನಿ ಹೊರೈಟಿ ಮಾಡಿದ್ರಿ ಒಟ್ಟು ಅಂದ್ರೆ ಉದ್ದೇಶ ಅಂದ್ರೆ ಒಂದು ಅವು ರೋಗ ಕಡಿಮೆ ರೀ ರೋಗ ನಿರೋಧಕ ಶಕ್ತಿ ಹೆಚ್ಚು ರೀ ಅವಕ್ಕೆ ಹೌದ್ರಿ ಹ್ಞೂ ರೀ ಹೆಚ್ಚಪ್ ಕೆಚ್ಚಲ್ಬಹುದು ಬರ್ತಾವ್ರೆ ಇವಕ್ಕೆ ಬರಂಗಿಲ್ಲ ರೀ ಹಾಲು ಕೊಡೋದ್ರಾಗ ಏನು ವ್ಯತ್ಯಾಸ ಇವು ಅಷ್ಟು ಹೆಚ್ಚು ಕೊಡ್ಬೋದ್ರಿ ಅವು ಕಡಿಮೆ ಕೊಡ್ತಾವು ಆದ್ರೆ ಇದಾಕೈತ್ರಿ ಅದು ಫ್ಯಾಟ್ ಅದು ಚಲೋ ಆಗ್ತೈತಿ ರೀ ಅಂದ್ರೆ ಎಮ್ಮೆ ಸಾಕಾಣಿಕೆ ಮಾಡ್ದಂಗೆ ಎಮ್ಮೆ ಸಾಕಾಣಿಕೆ ಮಾಡಿದಂಗೆ ರೀ ಆದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಸಂಬಂಧ ಅದು ಮಾಡಿದಿರಿ ಅಂದ್ರೆ ನಮ್ಮ ಆರೋಗ್ಯಕ್ಕೆ ಬೆಸ್ಟ್ ಚಲೋ ರೀ ಒಳ್ಳೆ ಹಾಲು ರೀ ನಾವು ಮನೆಗೆ ಅವತ್ತೂ ಉಪಯೋಗ ಮಾಡ್ತೀವಿ ರೀ ಡೈರಿಗೆ ಹಾಕಾಕ ಮಾತ್ರ ಇವನು ಹೆಚ್ಚಪ್ ಬಳಸ್ತೀವಿ ಹಾಂ ಎಷ್ಟು ಲೀಟ್ರ್ ಕೊಡ್ಬೋದು ಅವೇನು ಒಂದು 14 ಲೀಟ್ರ್ ತನಕ ಕೊಡ್ತಾವೆ 14 ಲೀಟ್ರ್ ಹ್ಞೂ ಅವ್ರಿ ಅವು ಒಂದು 8-9 ಕೊಡ್ತಾವೆ ಪರ್ ಡೇ ಹ್ಞೂ ಒಂದು ಸುಮಾರು ಒಂದು 20-25 ಲೀಟ್ರ್ ಹಾಲು ಒಟ್ಟು ಟೋಟಲ್ದಾಗ ಒಂದು 30 ಲೀಟ್ರ್ ತನಕ ಹಾಕವ್ರಿ ಇಲ್ಲಿ ಹೆಚ್ಚು ಕಡಿಮೆ ರೀ ವರ್ಷಕ್ಕೆ ಒಂದು ಸೂಲ್ ಕಂಪಲ್ಸರಿ ಈತಾವ್ರಿ 12 ತಿಂಗಳಿಗೊಂದು ಒಂದ್ರನ ಲಾಭ ರೀ ಅದ 12 ತಿಂಗಳೊಂದು ಈತಂದ್ರೆ ಲಾಭ ಆಗ್ತೈತೆ ರೀ ಈಗ ಅದು 7 ತಿಂಗಳವರೆಗೆ ನೀವು ಹಾಲು ಕೊಡೋದು ಭಾಳ ಸರಿಗೆ ಹಾಲು ತಕೊಂಡ್ರೆ ಅದೇನು ಸಮಸ್ಯೆ ಅಂದ್ರೆ ಮುಂದಿನ ಸೂಲಿಗೆ ಹಾಲಿನ ಇಳುವರಿ ಕಡಿಮೆ ಆಕೈತೆ ರೀ ಈಗ 15 ಲೀಟ್ರ್ ಕೊಡೋ ಆಕಳ ಹಾಲು 7-8 ಲೀಟ್ರ್ ಬರ್ತೈತೆ ರೀ ಹಾಲು ಕಡಿಮೆ ಅರ್ಧ ಲೀಟ್ರ್ ಕಡಿಮೆ ಆಗುತ್ತೆ ಹ್ಞೂ ರೀ ಅರ್ಧ ಕಡಿಮೆ ಆಗಿರ್ತೈತೆ ರೀ ಅದ್ರ ಸಂಬಂಧ ಒಟ್ಟು ಕಂಪಲ್ಸರಿ 2 ತಿಂಗಳಂತೂ ಗ್ಯಾಪ್ ಇಡತ್ತೆ ಹಿಂಡ್ತೈತೆ ಅಂತ ನಾವು ಯಾಕೆ ಹಿಂಡಬಾರ್ದು ಇಲ್ಲ ಒಟ್ಟು 7ನೇ ತಿಂಗಳ ಗಾಬ್ ಆಗೈತೆ ಅಂದ್ರೆ ಬಿಟ್ಬಿಟ್ರಿ ಇವು ನಮ್ಮ ಹಿಂಡುದಂದ್ರೆ ಅದೇನು ಈ ತನಕ ಹಿಂಡ್ತಾವ್ರಿ ನಾವು 7 ತಿಂಗಳು ಹಿಂಡ್ಕೊತೀವಿ ರೀ 7 ತಿಂಗಳು ಹ್ಞೂ ರೀ ಜಾಸ್ತಿ ಹಿಂಡಬಾರ್ದು ಹಿಂಡಂಗಿಲ್ಲ ರೀ ಜಾಸ್ತಿ ಹಿಂಡ್ರೆ ಮುಂದಿನ ಸೂಲಿಗೆ ಹಾಲು ಇರಂಗಿಲ್ಲ ರೀ ಮುಂದೆ ಹ್ಞೂ ರೀ ಮುಂದೆ ಇವೇನೈತೆ ರೀ ಕರ 4 ತಿಂಗಳ ತನಕ ಹಾಲು ಕುಡಿಸ್ತೀವಿ ಅವ್ರು ಬಿಟ್ಟ ಕುಡಿಸ್ತೀವಿ ನಾವೇನು ಹಿಂಡಿ ಹಾಕಿ ಅಂತೇಳಿನಿಲ್ಲ ರೀ ಮೊದಲು ಒಂದು 2 ದಿವಸ ಸರಿಯಾಗಿ ನಿಂದ್ರಾಕ ಬರಂಗಿಲ್ಲ ಇದಾಗ ಏನಂತೇಳಿ ಇದು ಮಾಡ್ತೀವಿ ಅಷ್ಟೇ ರೀ 1 ದಿವಸ 2 ದಿವಸ ಹಾಕಿವಿ ರೀ ಮತ್ತು ನಾವು ಮಲ್ಲಿಗೆ ಬಿಟ್ಟು ಹಾಲು ಕುಡಿಸ್ತೀವಿ ಇದು ಪೈಲಾ ಜಮಖಂಡಿ ತಾಲೂಕು ಆಯ್ತು ಎಲ್ಲ ಹಿಂಗೆ ಮೊದಲು ಜಮಖಂಡಿ ತಾಲೂಕಿನವ್ರು ನಾವು ಈಗ ವಾರ್ಡ್ದ ರಬಕೈ ಬನೈತಿ ತಾಲೂಕು ಇದು ಮತ್ತೆ ಈಗ 3ನೇ ಸಲ ಈಗ ತೆರದಾಕ್ ಬಂದಿರಿ 3 ತಾಲೂಕಿನಾರ ನೀವು 3ನೇ ತಾಲೂಕಿನಾಗ ಅದೀವ್ರಿ ಈಗ ಇದ್ರ ರೀ ಎಲ್ಲರೂ ಆಲ್ಮೋಸ್ಟ್ ನಮ್ಮ ಭಾಗದಾಗ ಒಟ್ಟು ರೈತರು ಎಲ್ಲರೂ ಹೊಲ್ದಾಗ ಇರೋದು ಒಂದು ಪದ್ಧತಿ ರೀ ಒಟ್ಟು ಅಂದ್ರೆ ಎದ್ದು ಕೂಡ್ಲೇನೆ ನಮ್ಗೆ ಕೆಲ್ಸಗಳು ಹಾಕವು ಹೊಲ್ದಾಗ ಅಂದ್ರೆ ಇದೇನಾಕೈತಿ ರೀ ನಮ್ಮ ಖರ್ಚು ವೆಚ್ಚಗಳನ್ನೆಲ್ಲ ಜಕ್ಕೊಂಡು ಹೋಗ್ತಾವ್ರಿ ಯಾವ್ರಿ ಇವ ದನಗಳು ಇದನ್ನ ರೀ ಅಂತ ಹಿಂಗಾಗಿ ಅನುಕೂಲ ಆಕವ್ರಿ ಇದಕ್ಕೆ ಹೆಲ್ಪ್ ಆಕೈತಿ ಹತ್ತು ಈಗ ಒಂದು ದಿನಕ್ಕೆ ಎಷ್ಟು ಪೇಮೆಂಟ್ ಮಾಡ್ಕೊ ಪೇಮೆಂಟ್ ಅಂದರೆ ಒಂದು ದಿವ್ಸಕ್ಕೆ ಒಂದು ಹೆಚ್ಚು ಕಡಿಮೆ 1000 ತನಕ ಅದು ಬರ್ಬೋದು ರೀ ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಾಗಲಕೋಟೆ ಜಿಲ್ಲೆಯ ತೆರದಾಳ್ ತಾಲೂಕಿನ ಹನಗಂಡಿ ಗ್ರಾಮದಲ್ಲಿದ್ದೀನಿ. ಇವ್ರ ಪರಿಚಯ ಮಾಡ್ಕೊಳ್ಳೋದಕ್ಕೆ ಮುಂಚೆ ನಾನು ನಿಮ್ಗೊಂದು ಸಲಹೆ ಕೊಡ್ತೀನಿ. ಇವರು ಬರೇ ಕೃಷಿ ಜೊತೆಗೆ ಉಪಕಸಬಲ್ಲ, ಕೃಷಿಯಲ್ಲೇ ಒಂದು ಒಳ್ಳೊಳ್ಳೆ ಸಾಧನೆ ಮಾಡಿದವರು. ಸುಮಾರು ಕ್ವಿಂಟಲ್ ಗಟ್ಟಲೆ ಅರಿಶಿನ ಬೆಳೆದವರಾಗಿರ್ಬೋದು, ಕಬ್ಬು ಬೆಳೆದವರಾಗಿರ್ಬೋದು, ಸೂರ್ಯಕಾಂತಿ ಯಾವ್ದಾರ ಉತ್ತರ ಕನ್ನಡದ ಬೆಳೆ ಯಾವುದಾಗಿರ್ಬೋದು ಬೆಳೆದರ ಸೈ ಅನ್ಸ್ಕೊಂಡಂಥ ರೈತರು. ಅಂಥ ರೈತರು ನಮ್ಮ ಪರಿಚಯ ಮಾಡ್ಕೊಳ್ಳೋದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಅಣ್ಣರ್ನ ನನ್ನ ಹೆಸರು ಬಸವರಾಜ್ ಅಪ್ಪಣ್ಣ ಕುಂಟಶೆಟ್ಟಿ ಅಂತ ಹೇಳ್ರಿ, ಹನಗಂಡಿ ರೀ. ಹಾಂ ರೀ ಆಕಳ ಇವು ನಾವು ಮೂಲ ರೀ. ನಾವು ಪೈಲ ಏನು ಬಂದೈತ್ರಿ ಅದು ನಮ್ಮ ಮೂಲ ಕಸಬನ ರೀ. ಅದ ಅಂದ್ರೆ ಭಾಳ ದಿವಸದಿಂದ ಬಂದೈತ್ರಿ. ಇದ್ರಾಗ ನೋಡ್ರಿ ಸಾಯಿವಾಲ್ದವ್ರಿ, ಜರ್ಸಿದವ್ರಿ, ಇದು HF ದವ್ರಿ, ಮುಂದೆ ಸಾಯಿವಾಲ HF ಮಿಕ್ಸ್ ಇದ್ದದೈತ್ರಿ, ಒಂದು ಮತ್ತೆ ಆಚೆ ಕಡೆ ಸಾಯಿವಾಲ್ ಐತ್ರಿ. ಎಲ್ಲ ಸಾಯಿವಾಲ್ಗೆ HFಗೆ ಏನು ವ್ಯತ್ಯಾಸ? ಇವ ಹಾಲು ಕಡಿಮೆ ಕೊಡ್ತಾವ್ರಿ ಸಾಯಿವಾಲ್, ಆದ್ರೆ ಕ್ವಾಲಿಟಿ ಇರ್ತಾವ್ರಿ. ಹಾಂ ರೀ HF ಹಾಲು ಹೆಚ್ಚು ಕೊಡ್ತಾವ್ರಿ, ಫ್ಯಾಟ್ ಅದು ಕಡಿಮೆ ಇರ್ತೈತೆ ರೀ. ಆದ್ರೆ ಇವು ಹಂಗಿಲ್ಲ ರೀ. ಇವು 6-7 ಫ್ಯಾಟ್ ಬರ್ತೈತೆ ರೀ. ಅದು 3.5-3 ಬರ್ತೈತೆ ರೀ. 3 ಲಾಸ್ಟ್ ಅಂದ್ರೆ 4ಕ್ಕೆ ಬರ್ತೈತೆ ರೀ. 4 ಬರ್ಬೋದು ರೀ ಭಾಳ. ಅದು ಅಂದ್ರೆ ಅದು ಬೆಣ್ಣೆ ಆಗಿರ್ಬೋದು, ಮೊಸರು ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಾಗ ಇರ್ತೈತೆ ರೀ. ಇದಾಗ ಹೆಚ್ಚು ಇರ್ತೈತೆ ರೀ. ಅಂದ್ರೆ ಸಾಯಿವಲ್ಲ ಜಾಸ್ತಿ ಜಾಸ್ತಿ ಇರ್ತೈತೆ. ಅಂದ್ರೆ ನಮ್ಮ ಊಟಕ್ಕೆ ಇವು ಅನುಕೂಲ ಐತಿ. ಎಮ್ಮೆ ಹಾಲು ತಿನ್ನಂಗೆ ಐತಿ, ಅಷ್ಟು ತಾಕತ್ ಇರ್ತೈತೆ ರೀ. ತಾಕತ್ ಇರುತ್ತೆ. ಮುಂದೆ
ಸಾವಯವ ಹಾಲು ರೀ. ಹಾಂ ನಾವೇನು ಇದನ್ನ ಮಾಡಿ ಇದ್ರು ಹಾಕಂಗಿಲ್ಲ ರೀ. ಏಟು ಹೊತ್ತಾರಲೆ ಆ ಟೈಪ್ ಹಾಲು ರೀ. ಹಾಂ ಈಗ ಅದು ಆಕಳ ಅದು ಎಷ್ಟು ಲೀಟ್ರ್ ಕೊಡುತ್ತೆ ಸಾಯವಲ್ಲ ಎಚ್ ಎಫ್ ಎಷ್ಟು? ಅವು 8-9 ಲೀಟ್ರ್ ತನಕ ಕೊಡ್ತಾವ್ರಿ. 9-10 ಕೊಡ್ಬೋದು ಬಿಡ್ರಿ, ಚಲೋ ಇದು ರೀ. ಇವೇನ್ರಿ ಒಂದು 14-15. ಈಗ ಎಚ್ ಎಫ್ ಈಗ ಸಾಯವಲ್ಗೂ ಏನು ವ್ಯತ್ಯಾಸ ಅಂದ್ರೆ ಹಾಲು ಫ್ಯಾಟ್ ಜಾಸ್ತಿ. ಹಾಂ ಫ್ಯಾಟ್ ಹಾಲು ಜಾಸ್ತಿ ಕೊಡುತ್ತೆ, ಹಾಲು ಕಡಿಮೆ. ಹಾಂ ಅದು ಕ್ವಾಲಿಟಿ ಕೊಡ್ತಾವ್ರಿ ಹಾಲು. ಅಣ್ಣ ನಿಮ್ದ್ರ ಆಯ್ಕೆ ಯಾವ್ದಂತಂದ್ರೆ ನೀವೇನು ಹೇಳ್ತೀರಿ? ನಾವು ಈಗ ಕ್ರಾಸ್ ಮಾಡ್ಕೊಂಡು ಇದನ್ನ ಮಾಡಾಕತ್ತಿದ್ವಿ ರೀ, ಸಾಯವಲ್ಲನ ಹೆಚ್ಚು ಮಾಡಾಕತ್ತಿದ್ವಿ ರೀ. ಸಾಯವಲ್ಲ ನಮ್ಮ ದೇಶದ್ದು, ನಮ್ಮ ರಾಜ್ಯದ್ದು ಅಲ್ರಿ, ನಮ್ಮ ರಾಜ್ಯದ ಅಲ್ರಿ ಇದ, ಆದ್ರೆ ನಮ್ಮ ದೇಶದ್ದು ರೀ. ಹಾಂ ಹ್ಞೂ ರೀ. ಬೇರೆ ಇದನ್ನ ಬೇರೆ ದೇಶ ಇದ್ರ ತಳಿರಿದೆ, ಬೇರೆ ರಾಜ್ಯದ ತಳಿ. ಆದ್ರೆ ನಮ್ಗೆ ನಮ್ಮ ಇದಕ್ಕಂದ್ರೆ ಕೃಷ್ಣಾವಲಿ ರೀ, ನಮ್ಮ ಇದ್ರಿ, ನಮ್ಮ ಏರಿಯಾದ ಇದನ್ನ ರೀ. ಕೃಷ್ಣ ಬ್ರ್ಯಾಂಡ್ ರೀ, ಸ್ಥಳೀಯ. ಹಾಂ ಸ್ಥಳೀಯ ಇದನ್ನ ರೀ ಹಸು ರೀ. ಇವೇನೈತ್ರಿ ಬೇರೆ ರಾಜ್ಯದವ್ರು. ಅಣ್ಣ ನೀವು ಕೃಷಿಯಲ್ಲೇ ದೊಡ್ಡ ಸಾಧನೆ ಮಾಡಿದವ್ರು ಯಾವುದೇ ಆಯ್ತು, ಯಾವ ಬೆಳೆ ಬಂದ್ರೆ ಕೈ ನಿಮ್ದೊಂದು ಕೈ ಬೇರೆನೆ. ಆ ಥರ ಅರ್ಶಿನ ಇದ್ರು ಹೆಚ್ಚಿಗೆ ಬೆಳೆದವ್ರು, ಕಬ್ಬಾದ್ರೆ ಹೆಚ್ಚಿಗೆ ಬೆಳೆದವ್ರು. ಒಂದು ಸಾಮಾನ್ಯ ಸೂರ್ಯಕಾಂತಿ ಬೆಳಿತೀನಿ ಅಂತಂದ್ರು ಅಸಾಮಾನ್ಯ ಬೆಳೆ ತೆಗೆದವ್ರು. ಈಗ ಅದ್ರ ಜೊತೆಗೆ ಉಪಕಸಬು ಯಾವ ಥರ ಕೈ ಹಿಡಿತ ಅಂದ್ರೆ ಇದೇನಾಕೈತ್ರಿ, ನಮ್ಮ ಖರ್ಚು ವೆಚ್ಚಗಳನ್ನೆಲ್ಲ ಜಕ್ಕೊಂಡು ಹೋಗ್ತಾವ್ರಿ. ಯಾವ್ರಿ ಇವ ದನಗಳು ಇದನ್ರಿ ಅಂತ ಹಿಂಗಾಗಿ ಅನುಕೂಲ ಆಕರಿ. ಏನೋ ಇದಕ್ಕೆ ಹೆಲ್ಪ್ ಆಕೈತಿ ಹತ್ರ. ಈಗ ಒಂದು ದಿನಕ್ಕೆ ಎಷ್ಟು ಪೇಮೆಂಟ್ ಮಾಡ್ಕೊ? ಪೇಮೆಂಟ್ ಅಂದ್ರೆ ಒಂದು ದಿವ್ಸಕ್ಕೆ ಒಂದು ಹೆಚ್ಚಾ ಕಡಿಮೆ 1,000 ತನಕ ಅದು ಬರ್ಬೋದು ರೀ. ಅಂದ್ರೆ ತಿಂಗಳಿಗೆ ಒಂದು 30,000 ಅದ. ಹಾಂ 30,000 ರೂಪಾಯಿ ಉಪಕಸಬು. ಹಾಂ ಉಪಕಸಬು ಆತ್ರಿ ನಮ್ದು. ಅದ್ರ ಮೇಲೆ ನಮ್ಮ ಸಂಸಾರ ಜಾಗ್ತೈತಿ ರೀ, ಶಾಂತಿ ಪೇಟಿ ಆಕೈತಿ ರೀ. ಹಿಂಗೆ ರೀ ಟೋಟಲಾಗಿ ಹಣ ಇದು ಒಂದು ರೀತಿ ಭಾಳಷ್ಟು ಆದಾಯ ಕೊಡುತ್ತೆ. ಹ್ಞೂ ರೀ, ಆದಾಯ ಆಕೈತಿ. ಒಂದಿಷ್ಟೇ ಆಹಾರನೂ ಕೊಡುತ್ತೆ. ಹಾಂ ಹ್ಞೂ ರೀ. ಈಗ ಆಹಾರನ ಕೊಡೋಣ ನಮ್ಮ ಆಕಳಿಗೆ ಆಹಾರ ಏನು ಕೊಡ್ತೀವಿ? ನಾವು ಇವು ಗಿನಿ ಹುಲ್ಲು ಅಂತೇಳಿ ಹಾಕಿವ್ರಿ. ಮುಂದೆ ಇದನ್ನ ಮಾಡ್ತೀವಿ, ಕಬ್ಬ ಹಾಕಿವ್ರಿ. ಅಣ್ಣ ಗಿನಿ ಹುಲ್ಲು ಅಂತಂದ್ರೆ ನಿಮ್ಮ ಈ ಕಡೆ ಎಲ್ಲಿ ರಬಕವಿ ಬನಾಟಿ ಕಡೆ ತೆರದಾಳ ಈ ಭಾಗದ ಎಲ್ಲ ಬಾರ್ಡ್ರನ್ನೇ ಹಾಕ್ತೀರಿ? ಹಾಂ ಬಾರ್ಡ್ರದಾಗ ಹಾಕಿವ್ರಿ. ನಾವು ನೆಲದಾಗನೇ ಸೀದಾ ಅದಕ್ಕೆ ಅಂತೇಳಿ ಪ್ಲಾಟ್ ಮಾಡಿದ್ವಿ. ಬಾರ್ಡ್ರನ್ನ ಹಾಕೋ ಉದ್ದೇಶ ಅಂದ್ರೆ ಭೂಮಿಗೆ ಇದನ್ನ ನೀರು ಇದನ್ನ ಮಳೆ ಬಂದಾಗ ಕೊಚ್ಕೊಂಡು ಹೋಗಂಗಿಲ್ಲ ಅಂತೇಳಿ ಮಣ್ಣು ಅಂದ್ರೆ ಒಟ್ಟಾರೆ ಒಂದು ಮಣ್ಣು ಸಂರಕ್ಷಣೆ ಜೊತೆಗೆ ಆಹಾರ ಈ ಟೈಪ್ ಮಾಡಿದ್ರಿ. ಎಲ್ಲರೂ ಹೊಲ್ದಾಗಿರಲ್ಲ, ಆದ್ರೆ ನಿಮ್ ಕಡೆ ಎಲ್ಲರೂ ಹೊಲ್ದಾಗ. ನಮ್ಮಲ್ಲಿ ನಮ್ಮ ಭಾಗದಾಗ ವಿಶೇಷ ಅಂದ್ರೆ ರೀ, ಇದು ಪೈಲಾ ಜಮಖಂಡಿ ತಾಲೂಕು ಆಯ್ತು ಎಲ್ಲ. ಹಿಂಗೆ ಮೊದಲು ಜಮಖಂಡಿ ತಾಲೂಕಿನವ್ರು ನಾವು. ಈಗ ವಾರ್ಡ್ದ ರಬಕೈ ಬನೈತಿ ತಾಲೂಕು ಆಗಿದ್ದೀವಿ. ಮತ್ತೆ ಈಗ 3ನೇ ಸಲ ಈಗ ತೆರದಾಳಕ್ಕೆ ಬಂದಿರಿ. 3 ತಾಲೂಕಿನವ್ರು ನೀವು? 3ನೇ ತಾಲೂಕಿನಾಗ ಅದೀವ್ರಿ ಈಗ. ಇದ್ರ ರೀ ಎಲ್ಲರೂ ಆಲ್ಮೋಸ್ಟ್ ನಮ್ಮ ಭಾಗದಾಗ ಒಟ್ಟು ರೈತರು ಎಲ್ಲರೂ ಹೊಲ್ದಾಗಿರೋದು ಒಂದು ಪದ್ಧತಿ ರೀ. ಒಟ್ಟು ಅಂದ್ರೆ ಎದ್ದು ಕೂಡ್ಲೇನೆ ನಮ್ಗೆ ಕೆಲ್ಸಗಳು ಹಾಕವು ಹೊಲ್ದಾಗ. ಹಿಂಗಾಗಿ ಅದೊಂದು ಅನುಕೂಲ ರೀ. ಅಣ್ಣ ಇವತ್ತಿನ ಕೃಷಿಗೂ ನಿಮ್ದು ಮೊದಲ ಕೃಷಿ ಹೆಂಗಿತ್ತು? ಆಗ ಒಂದು ಸ್ವಲ್ಪ ಹೆಚ್ಚು ಭಾಳ ಇದನ್ನ ಮಾಡ್ಬೇಕಾಗಿತ್ತು. ಈಗಿನ ಎಲ್ಲ ಆಧುನಿಕ ಪದ್ಧತಿ ಬಂದವ್ರಿಗೆ ಅಂತಲೇ ಈಗ ಒಂದು ಸ್ವಲ್ಪ ಇದನ್ನು ಕಡಿಮೆ ಆಕೈತಿ ರೀ. ಆಗ ಭಾಳ ಮೇಮೂರ್ದು ಮಾಡ್ಬೇಕಾಗಿತ್ತು ರೀ, ಅಷ್ಟು ಕಡಿಮೆ ಆಕೈತಿ ಇಷ್ಟ. ಆಳು ಸಿಗಲ್ಲ? ಆಳು ಮಾತ್ರ ಸಿಗಂಗಿಲ್ಲ ರೀ. ನಾವು ನಮ್ಮೆಲ್ಲ ನೆಚ್ಕೊಂಡೆ ಮಾಡೋದು. ನಾವು ಮಾಡ್ತೀವಿ ಅಂದ್ರೆ ಮಾಡೋದು ರೀ. ದನ ಕಟ್ಟಿದ ದನಕ್ಕಿನ ಕಡೆ ಆಗ್ಬೇಕಂತಾರೆ. ಹಾಂ ಆಗೋದಲ್ಲ. ಮತ್ತೆ ನಮ್ಗೆ ಹೊಟ್ಟೆ ಹಾಕಂದ್ರೆ ನಾವು ಅವ್ರ ದುಡಿ ಹಂಗೆ ಆಗಬೇಕಲ್ಲ. ಇಲ್ಲಾಂದ್ರೆ ನಮಗೆಲ್ಲ ಆಹಾರ ಸಿಗಲ್ಲ, ಆದಾಯನೂ ಸಿಗಲ್ಲ. ಸಿಗಂಗಿಲ್ಲ ರೀ. ಅಣ್ಣ ಈಗ ದನ ಸಾಕೋದು ಬೆಸ್ಟ್ ಅಂತ. ಹ್ಞೂ ರೀ. ಅದ್ರ ಸಗಣಿ ಅದು ಗೊಬ್ಬರ ಆಕೈತಿ ರೀ ಹೊಲಕ್ಕೆ. ನಾವು ಕೊಂಡು ತರಂಗಿಲ್ಲ ರೀ, ಅದನ್ನ ನಮ್ಮ ಹೊಲಕ್ಕೆ ಉಪಯೋಗ ಮಾಡ್ತೀವಿ. ಮುಂದೆ ರಾಸಾಯನಿಕ ಭಾಳ ಕಡಿಮೆ ಉಪಯೋಗ ಮಾಡ್ತೀವಿ ರೀ. ಅಗದಿ ಅಂದ್ರೆ ಸಾವಯವಕ್ಕನ ಹೆಚ್ಚು ಓದ್ತೈತಿ. ನೆಮ್ಮದಿ ಇರೋದು ಸಾವಯವ. ಹ್ಞೂ ರೀ. ಆರ್ಗ್ಯಾನಿಕ್ ಅಲ್ಲ ಸರ್, ರಾಸಾಯನಿಕದಾಗ ಕಡಿಮೆ ರೋಗ ಹೆಚ್ಚು ರೀ. ಮುಂದೆ ಈಗ ಮಾಡೋ ಬೆಳಿಗ್ಗೆ ನೋಡ್ರಿ, ನಾವು ನೀರು ಹಾಸಿದ್ದು ಎಂದೇನು ಮಾತ್ರ ಈಗ ಇನ್ನು ನಮ್ಮ ಭೂಮಿಗಳು ಸ್ವಲ್ಪ ಜೀವಂತ ಅದಾವ್ರಿ. ಇನ್ನೂ ಈಗ ಮಗಲಿನವ್ರೆಲ್ಲ ಬಾಡಾಕೈತ್ಯಾವ ಅಂದ್ರೂ ನಮ್ಮ ಒಂದಿಟ್ಟು ಲೆಕ್ಕದಾಗದಾವ ನಂಗೆ ಹಿಂಗೆ ಆಕೈತಿ. ಅಂದ್ರೆ ಒಟ್ಟಾರೆ ಹೇಳ್ಬೇಕಂದ್ರೆ ಅಣ್ಣ ಸಾವಯವ ಇತ್ತಂದ್ರೆ ಬದುಕ್ತಾವೆ. ಹಾಂ ಅಂದ್ರೆ ಭೂಮಿ ಒಳಗೆ ತೇವಾಂಶ ಹಿಡ್ಕೋ ಶಕ್ತಿನೂ ಇರ್ತೈತಿ ಅದ್ರಾಗಟ್ಟೆ. ಇದ್ರ ಜೋಡಿ ರೇಷ್ಮೆ ಕೃಷಿ ಮಾಡ್ತೀವಿ. ಅದೇ ಹಿಂಗೆ ಅಣ್ಣ ರೇಷ್ಮೆ ಅದು ಚಲೋ ಐತ್ರಿ. ಅದರಿಂದನೇ ನಾವು ಈಗ ಒಂದು ಸ್ವಲ್ಪ ಹೆಚ್ಚಿ ಆದಾಯ ಕೊಂಡಿದ್ದೀವಿ. ಇವು ನಮ್ಮ ಹಿಂಡುದಂದ್ರೆ ಅದೇನು ಈ ತನಕ ಹಿಂಡ್ತಾವ್ರಿ. ನಾವು 7 ತಿಂಗಳು ಹಿಂಡ್ಕೊತೀವಿ ರೀ. 7 ತಿಂಗಳು? ಹ್ಞೂ ರೀ. ಜಾಸ್ತಿ ಹಿಂಡ್ಬಾರ್ದು? ಹಿಂಡಂಗಿಲ್ಲ ರೀ. ಜಾಸ್ತಿ ಹಿಂಡ್ರೆ ಮುಂದಿನ ಸೂಲಿಗೆ ಹಾಲು ಇರಂಗಿಲ್ಲ ರೀ. ಮುಂದೆ ಹ್ಞೂ ರೀ. ಮುಂದೆ ಇವೇನೈತ್ರಿ, ಕರ 4 ತಿಂಗಳ ತನಕ ಹಾಲು ಕುಡಿಸ್ತೀವಿ. ಅವ್ರು ಬಿಟ್ಟ ಕುಡಿಸ್ತೀವಿ. ನಾವೇನು ಹಿಂಡಿ ಹಾಕಿ ತಳಿನಿಲ್ಲ ರೀ.
ಮೊದಲು ಒಂದು 2 ದಿವಸ ಸರಿಯಾಗಿ ನಿಂದ್ರಾಕ್ ಬರಂಗಿಲ್ಲ ಇದಾಗಿಲ್ಲ ಅಂತೇಳಿ ಇದು ಮಾಡ್ತೀವಿ ಅಷ್ಟೇ ರೀ. 1 ದಿವಸ 2 ದಿವಸ ಹಾಕಿವಿ ರೀ. ಮತ್ತು ನಾವು ಮಲ್ಲಿಗೆ ಬಿಟ್ಟು ಹಾಲು ಕುಡಿಸ್ತೀವಿ ಅದು. ಅದು ಗಿಣದ ಹಾಲು ಅಂತಾರಲ್ಲ, ಅದು ಎಷ್ಟು ದಿವಸ ಕೊಡಬೇಕು? ಹೌದು, ಡೈಲಿ ಕೂಡ ಇದು ಮಾಡತ್ತೀವಿ ನಾವು. ಮುಂಜಾನೆ ಅವು ಹೊಟ್ಟೆ ತುಂಬುವಂಗೆ ಬಿಟ್ಟು ಆ ನಂತರ ನಾವು ಹಿಂಡ್ಕೊತೀವಿ ರೀ. ಅವು ಸಾಕಂದು ಬಿಟ್ಟು ಇಲ್ರಿ, ಆ ನಂತರ ನಾವು ಹಿಂಡ್ಕೋದ್ರಿ. ಅಂದ್ರೆ ಅದು ಕರೆಕ್ಟ್ ಸಫಿಷಿಯಂಟ್ ನಾವು ತಗೊಂತೀವಿ. ಆಮೇಲೆ ತಗೋದ್ರಿ. ಇವು ರೋಗ ಬಾಧೆ ಇವಕ್ಕೆ ಏನಾರ ಏನು ಕಡಿಮೆ ರೀ, ಭಾಳ ಕಡಿಮೆ ರೀ. ಮೊದಲೇ ಸ್ಟ್ರಾಂಗ್ ಹೆಲ್ತಿ ಇರ್ತಾವಲ್ಲ, ಹಿಂಗಾಗಿ ಕಡಿಮೆ. ವರ್ಷಕ್ಕೆ ಒಂದು ಸೂಲ್ ಕಂಪಲ್ಸರಿ ಈತಾವ್ರಿ. 12 ತಿಂಗಳಿಗೆ ಒಂದ್ರನೇ ಲಾಭ ರೀ. ಅದ 12 ತಿಂಗಳು ಈತಂದ್ರೆ ಲಾಭ ಆಗ್ತೈತೆ. ಈಗ ಅದು 7 ತಿಂಗಳವರೆಗೆ ನೀವು ಹಾಲು ಕೊಡೋದು ಭಾಳ ಸರಿಗೆ ಹಾಲು ತಕೊಂಡ್ರೆ ಅದೇನು ಸಮಸ್ಯೆ? ಅಂದ್ರೆ ಮುಂದಿನ ಸೂಲಿಗೆ ಹಾಲಿನ ಇಳುವರಿ ಕಡಿಮೆ ಆಕೈತೆ. ಈ 15 ಲೀಟ್ರ್ ಕೊಡೋ ಆಕಳ ಹಾಲ 7-8 ಲೀಟ್ರ್ ಬರ್ತೈತೆ ರೀ. ಹಾಲು ಕಡಿಮೆ ಆಗುತ್ತೆ, ಅರ್ಧ ಲೀಟ್ರ್ ಕಡಿಮೆ ಆಗುತ್ತೆ. ಹ್ಞೂ ರೀ, ಅರ್ಧ ಕಡಿಮೆ ಆಗಿಬಿಡ್ತೈತೆ ರೀ. ಅದ್ರ ಸಂಬಂಧ ಒಟ್ಟು ಕಂಪಲ್ಸರಿ 2 ತಿಂಗಳಂತೂ ಗ್ಯಾಪ್ ಇಡತ್ತೆ. ಹಿಂಡ್ತೈತೆ ಅಂತ ನಾವು ಯಾಕೆ ಹಿಂಡ್ಬಾರ್ದು? ಇಲ್ಲ ಒಟ್ಟು 7ನೇ ತಿಂಗಳ ಗಬ್ಬ ಆಗೈತೆ ಅಂದ್ರೆ ಬಿಟ್ಟು ಬಿಡ್ರಿ. ಬಿಟ್ಟು ಹಂಗೆ ಅದು ಗರ್ಭಾವಸ್ಥೆಗೆ ಬಿಟ್ಟು ಇದನ್ನ ಮಾಡಿಬಿಡ್ಬಿಡ್ರಿ ಅಷ್ಟೇ. ಅಂದ್ರೆ ಸರ್ ಅಣ್ಣ, ಇದು ಒಂದು ರೀತಿ ಏನಂದ್ರೆ ಅದರೊಂದು ಇದು ಸಂಬಂಧಗಳು, ನಾವು ಯಾವ ಥರ ಹಾಲು ಹಿಂಡ್ಕೋಬೇಕು, ಇಷ್ಟೇ ದಿವ್ಸ ಬಿಡಬೇಕು, ಇಷ್ಟೇ ದಿನ ಆಕಳು ಕರೆಕ್ಟ್ ಕೊಡಬೇಕು, ಇವೆಲ್ಲ ಅವೆಲ್ಲ ಏನಿರ್ತೈತೆ ರೀ. ತುಂಬಿದು ಇದು ಮಾಡಿದ್ದು ಮಾಡಿದ ತಾರೀಕು ಇರ್ತಾವ್ರೆ. ಆ ತಾರೀಕಿನ ಮೇಲೆ ಕಂಪಲ್ಸರಿ ಇದು ಮಾಡಿ ಬಿಟ್ಟು ಬಿಡ್ತೀವಿ. ಏಕೆ ಕಂಟಿನ್ಯೂ ಹಾಲು ಕುಡ್ಕೊಂತಿದ್ರ? ಹೀಟಿಗೆ ಬರಲ್ಲ? ಹೀಟಿಗೆ ಬರಂಗಿಲ್ಲ ರೀ, ಅವ್ರು ಆರೋಗ್ಯನೇ ಇರಂಗಿಲ್ಲ ರೀ. ದನ ವೀಕ್ ಆಕಾವ್ರಿ. ಮುಂದಿನ ಸೂಲಿಗೆ ಇಳುವರಿನೇ ಇರಂಗಿಲ್ಲ ರೀ, ಹಾಲಿನ ಇಳುವರಿ ಇರಂಗಿಲ್ಲ. ಒಟ್ಟಾರೆ ಮನುಷ್ಯ ಯಾವ ಥರ ಇದೆ ಇರುತ್ತೆ ಅದೇ ಥರನ ಪ್ರಾಣಿಗಳು ನೋಡ್ಬೇಕು ಅಷ್ಟೇ. ಅದು ಮನುಷ್ಯನ ಅದೇ ನಾವು ಪ್ರೀತಿಯಿಂದ ನೋಡಿ ಅಂದ್ರೆ ಅದು ನಮಗೆ ಅನುಕೂಲ ಮಾಡ್ತೈತೆ ರೀ. ನೋಡಿ ಸ್ನೇಹಿತರೆ, ಇವರು ಥರ ರೈತರು ಮೊದಲೇ ಹೇಳೀನಿ, ಈಗೂ ಹೇಳ್ತೇನೆ. ಅವರು ನೀವು ಯಾವತ್ತಾದರೂ ನೀವೇನಾದರೂ ಅವ್ರ ತೋಟಕ್ಕೆ ಬರಬೇಕಪ್ಪ ಅಂತಂದ್ರೆ ನೀವೇನು ಮಹಾಲಿಂಗಪುರದಿಂದ ಬಂದು ನೀವು ಹನಗಂಡಿ ಬರ್ಬೋದು, ಅಥವಾ ತೆರದಾಳಿಂದ ಹನಗಂಡಿ ಬರ್ಬೋದು, ಇಲ್ಲಿ ಗೋಲ್ಬಾಯಿಂದ ಬಂದು ಈ ಕಡೆ ಹನಗಂಡಿ ಬರ್ಬೋದು. ಈಗ ಒಟ್ಟು ಯಾವ ಥರ ಬಂದರೂ ಇವ್ರ ತೋಟಕ್ಕೆ ನೀವು ಒಮ್ಮೆ ವೀಕ್ಷಣೆ ಮಾಡ್ಬೋದು. ಅತ್ಯದ್ಭುತ ರೈತರು. ಇವಾಗ ಅವರು ರಾಸಾಯನಿಕ ಮುಕ್ತಿಯಿಂದ ಸಾವಯವ ಕಡೆ ಸಾವಯವದಲ್ಲೇ ಬೆಳೀತಿದ್ದಾರೆ. ಒಳ್ಳೆಯ ಒಂದು ರೇಷ್ಮೆ ಸಾಕಾಣಿಕೆ ಇರ್ಬೋದು, ಈ ಉಪಕಸವಾಗಿ ಆಕಳ ಸಾಕಾಣಿಕೆ ಇರ್ಬೋದು, ಒಂದು ರೈತರಿಗೆ ಆದಾಯ ಮತ್ತು ಆಹಾರ ಕೊಡುವಂಥ ಒಂದು ಇದನ್ನಂತ ಹೇಳ್ತಾರೆ. ಒಟ್ಟಾರೆ ಅವರ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ನಮಸ್ಕಾರ. ನಾವು ಮಾಡಕೈತಿ 40 ವರ್ಷ ಆಗ್ತದೆ. 40 ವರ್ಷ ಆಗ್ತೀರಿ? ಹ್ಞೂ.